ಪಾರು, ಏನು ಮಾಡ್ತಾ ಇದೀಯ ಪಾರು ಅಲ್ಲಿ ಮೇಲ್ಗಡೆ ಕುತ್ಕೊಂಡು? ಬಾ ಕೆಳಗಡೆ ಕುತ್ಕೋ ಬಾ. ಇಲ್ಲಿ ಸೀಟ್ ಮೇಲೆ ಕುತ್ಕೋಬೇಕು, ಅಲ್ಲೇ ಹೋಗಿ ಕುತ್ಕೋತಾರಾ? ಮೇಲೆಲ್ಲ ಹೋಗ್ಬಾರ್ದು, ಬರಪ್ಪ ಕೆಳಗಡೆ ಕುತ್ಕೋ. ಅಯ್ಯೋ ಅಮ್ಮ, ನೀ ಸುಮ್ಮನೆ ಇರ್ತೀಯಾ? ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ನನಗೆ ಸ್ವಲ್ಪ ವಾಸನೆ ಹೊಡಿತಾ ಇದೆ. ಅದಕ್ಕೆ ಇಲ್ಲಿ ಕುತ್ಕೊಂಡ್ರೆ ಕಂಪ್ಲೀಟ್ ಆಗಿ ಕಾಣುತ್ತೆ, ಎಲ್ಲ ಗೊತ್ತಾಗುತ್ತೆ. ಲೆಫ್ಟು, ರೈಟು, ಸ್ಟ್ರೈಟು, ಬ್ಯಾಕ್, ಫ್ರಂಟು ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಕುತ್ಕೊಂಡಿರೋದು. ನೀ ಕೆಳಗಡೆ ಬಾ ಕೆಳಗಡೆ ಬಾ ಅಂತ ಯಾಕೆ ಸುಮ್ಮನೆ ತಲೆ ತಿಂತೀಯಾ? ಸುಮ್ಮನಿರು, ನೀನು ಕುತ್ಕೊ, ನೀನು ಸುಮ್ಮನೆ. ನಾನಿಲ್ಲಿ ಆರಾಮಾಗಿದ್ದೀನಿ. ಯಾರು ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತೇಳಿ ನಾನು ನೋಡಬೇಕು ಇಲ್ಲಿ. ಅದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ಪಾರು, ಅಲ್ಲಿ ಕುತ್ಕೊಂಡ್ರೆ ಬಿದ್ದೋಗ್ತೀವಿ ಕಣಪ್ಪ. ಅದಕ್ಕೆ ನಿನಗೆ ಹೇಳ್ತಾ ಇರೋದು, ಕೆಳಗಡೆ ಬಂದು ಆರಾಮಾಗಿ ಕುತ್ಕೋ ಅಂತೇಳಿ. ನೋಡಲ್ಲಿ ಸಿರಿ ಕೂತಿದ್ದಾಳಲ್ಲ, ಅಲ್ಲಿ ನೀನು ಬಂದು ಕುತ್ಕೊಳ್ಳಪ್ಪ. ಯಾರು ಹೇಳಿದ್ರು ನಿಮ್ಗೆ ನಾನು ಆರಾಮಾಗಿ ಕೂತಿಲ್ಲ ಅಂತೇಳಿ? ಇಲ್ಲಿ ನಾನು ಆರಾಮಾಗಿ ಕೂತಿದ್ದೀನಿ. ನೋಡು ಎಷ್ಟು ಚೆನ್ನಾಗಿ ಎಲ್ಲ ಕಾಣಿಸ್ತಾ ಇದೆ. ನೀನು ಕಿಟಕಿಯಿಂದ ನೋಡ್ಬೇಕು ಆಚೆಗೆ, ನನ್ಗೆ ಹಂಗೇನಿಲ್ಲ, ಎಲ್ಲ ಕಾಣಿಸ್ತಿದೆ. ಇಲ್ಲಿ ನಾನು ಜೊತೆಗೆ ಪ್ರಕೃತಿ ಎಷ್ಟು ಚೆನ್ನಾಗಿದೆ ನೋಡಲ್ಲಿ. ಫಾಗ್ ಕೂಡ ಆಗ್ತಾ ಇದೆ. ನಮ್ಮೂರಲ್ಲಿ ಫಾಗೇ ಆಗಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿ ಫಾಗ್ ಆಗ್ತಿದೆ. ಅದನ್ನೆಲ್ಲ ನಾನು ನೋಡ್ಬೇಕು ಅಂತ ಹೇಳಿ ಕೂತಿದ್ದೀನಿ. ಸುಮ್ಮನೆ ಇರ್ತೀಯ? ಸುಮ್ಮನೆ ಅದೆಷ್ಟು ಮಾತಾಡಿ ಮಾತಾಡಿ ನನ್ನ ಅಷ್ಟು ತಲೆ ತಿಂತೀಯ? ಅಷ್ಟು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನೀವ್ ಹೇಳಿದ್ರಿ ಅಲ್ವಾ ಭೈರವನ್ ನೋಡಕ್ ಹೋಗೋಣ ಅಂತೇಳಿ, ಅದಕ್ಕೆ ನೋಡ್ತಾ ಇದ್ದೀನಿ. ಭೈರವ ಇರೋ ಮನೆ ಬಂತ, ಭೈರವ ಇರೋ ಊರ್ ಬಂತ ಅಂತೇಳಿ ಹುಡುಕ್ತಾ ಇದ್ದೀನಿ. ಅವನು ನಾನು ತುಂಬಾ ದಿನ ಆಯ್ತು ನೋಡಿ, ಅದಕ್ಕೆ ಅವ್ನು ನೋಡೋ ಕ್ಯೂರಿಯಾಸಿಟಿಲಿ ಇದ್ದೀನಿ ನಾನು. ಪಾರು, ನಾನು ಭೈರವನ್ ಬಂದಾಗ ಹೇಳ್ತೀನಿ, ಬಾರಪ್ಪ ಕೆಳಗಡೆ ಕುತ್ಕೋ. ನೋಡಲಿ ಸಿರಿ, ನೋಡಲ್ಲಿ ಏನು ಮಾಡ್ತಿದ್ದಾಳೆ, ಆ ಬಟ್ಟೆ ಎಲ್ಲ ತಿಂತಿದ್ದಾಳೆ. ನಿನ್ನ ಮಗಳಿಗೊಂದು ಸ್ವಲ್ಪ ಬುದ್ಧಿ ಹೇಳಪ್ಪ. ಅಮ್ಮ ಆಗಿ ಏನೋ ಇದು, ಅಲ್ಲೆಲ್ಲೆಲ್ಲೋ ಹೋಗಿ ಕುತ್ಕೋತೀಯಲ್ಲೋ ನೀನು, ಹೇಳಿದ ಮಾತೇ ಕೇಳಲ್ಲ ಅಂತೀಯಪ್ಪ. ಬಾ ನೋಡಲಿ ಸಿರಿ, ನೋಡಲಿ ಏನು ಮಾಡ್ತಿದ್ದಾಳೆ ಅಂತೇಳಿ. ಆ ಕಾರು ಈ ಕಾರು ಅಂತ ನೋಡ್ತಿದ್ಯಲ್ಲ. ಏನ್ ಕರ್ಮನಪ್ಪ, ಎಷ್ಟು ಹೇಳಿದ್ರು ನಮ್ಮ ಅಮ್ಮನ್ಗೆ ಅರ್ಥ ಆಗಲ್ಲ. ವಟ 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 ಅಂತಾನೆ ಇರ್ತಾರೆ. ಸುಮ್ನೆ ಇರು ಅಂದ್ರು ಕೇಳಲ್ಲ. ಅವಳು ಸಿರಿನೋ ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ದಾಳೆ, ಅವಳು ಏನು ಡಿಸ್ಟರ್ಬ್ ಮಾಡ್ತಿಲ್ಲ. ಆದ್ರೂ ನಮ್ಮಮ್ಮ ಯಾಕೆ ಹಿಂಗ್ ಆಡ್ತಾರೆ ಅಂತಾನೆ ನನ್ಗೆ ಅರ್ಥ ಆಗಲ್ಲ. ನಮ್ಮಮ್ಮನ್ಗೆ ಯಾರಾದ್ರೂ ಸ್ವಲ್ಪ ಬುದ್ಧಿ ಹೇಳ್ರಪ್ಪ. ನೋಡಿ ಹೆಂಗ್ ಆಡ್ತಿದ್ದಾರೆ ಅಂತೇಳಿ, ಎಷ್ಟು ಕರಿತಾನೆ ಇದ್ದಾರೆ. ನಾನು ಆರಾಮಾಗಿದ್ದೀನಿ. ನೀವಾದ್ರೂ ಸ್ವಲ್ಪ ನಮ್ಮಮ್ಮಂಗೆ ಬುದ್ಧಿ ಹೇಳಿ.